ಗುಡ್ ಮಾರ್ನಿಂಗ್ ಗೈಸ್. ವೆದರ್ ಎಷ್ಟು ಚಿಲ್ಲಾಗಿದೆ ನೋಡಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಇನ್ನೊಬ್ರು ತಾತ ಮನೆಗೆ ಹೋಗ್ಬೇಕು. ನಂಗೆ ಈ ಥರ ವೆದರಲ್ಲಿ ಇರೋದಕ್ಕಿಷ್ಟ. ಇಂಥ ವೆದರಲ್ಲಿ ಫೈರ್ ಕ್ಯಾಂಪ್ ಮಾಡಿಕೊಂಡು ಸಕ್ಕತ್ತಾಗಿರುತ್ತಲ್ಲ. ಬೆಳಿಗ್ಗೆ ಬೆಳಿಗ್ಗೆ ವುಡ್ ಫೈರ್ ಹಾಕಿದ್ರೆ ನೋಡಿ ನನ್ನ ಪ್ಲೇಸ್ ಹತ್ರ ಈಗಿರುತ್ತೆ. ಯಾವಾಗೂ ನಾನು ಈ ಥರ ವೆದರಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ಇದು ತಾತನ ಮನೆ. ತಾತ ಬರ್ತಾ ಇದ್ದಾರೆ. ತಾತನ ಹಸುಗೆ ಊಟ ತರಕ್ಕೆ ಹೋಗಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಹಳ್ಳಿ ಸ್ಮೆಲ್ಲೇ ಒಂಥರ ಸುಂದರವಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಹಸು. ವಾರವಿಡೀ ಕೆಲಸ ಮಾಡಿದ್ಮೇಲೆ ವೀಕೆಂಡಲ್ಲಿ ಸಂಡೇ ಆದರೆ ಇಲ್ಲಿಗೆ ಬರ್ತೀನಿ ತಾತನ ಮನೆಗೆ. ಹಾಂ ಹೊರಟ್ರಾ ತಾತ? ಹೋಗ್ತೀರಾ? ಇದು ತಾತನ ತೋಟ. ವಾರವೆಲ್ಲ ಕೆಲಸ ಮಾಡಿ ಸಂಡೇ ಆದರೆ ನಾನು ತಾತನ ತೋಟಕ್ಕೆ ಬರ್ತೀನಿ. ಈ ತೋಟಕ್ಕೆ ಪೂರ್ತಿ ಗೊಬ್ಬರ ಎಲ್ಲ ನಾನೇ ಹಾಕಿದ್ದೀನಿ, ಎಲ್ಲ ಫುಲ್ಲು. ಇದು ಅದು ಎಲ್ಲ ತಾತದೆ. ನಾನು ತುಂಬ ದಿನಗಳ ಹಿಂದೆ ಪ್ಲ್ಯಾನ್ ಇತ್ತು ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದಕ್ಕೆ. ನನಗೆ ಟ್ರಾವೆಲ್ ಬ್ಲಾಗ್ಸ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು. ಆದರೆ ಎಷ್ಟೋ ಟೈಮ್ ಟ್ರೈ ಮಾಡಿದೆ, ಆದರೆ ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಇದು ನೋಡಿ ಇನ್ನೊಬ್ಬರು ತಾತದು ತೋಟ ಇದು. ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಬೆಳೆದಿದ್ದಾರೆ. ಮತ್ತು ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ, ಬಂದಿದ್ದರೆ ತೋರಿಸ್ತಿದ್ರು. ಸಂಡೇ ಆದರೆ ನಾನು ಇಲ್ಲಿಗೆ ಬರೋದು. ಬಂದು ಸಂಡೇ ಇಲ್ಲಿ ತೆಂಗಿನಕಾಯಿ ಎಳ್ನೀರು ಕುಡಿಯೋದು, ಇಲ್ಲೇ ತೋಟದಲ್ಲಿ ಊಟ ಮಾಡೋದು. ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ನನಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡೋದು, ಈ ಥರ ಲೈಫ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ. ಆದರೆ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಕೆಲಸ ಆದರೆ ಮನೆ ಅಂದರೆ ಕೆಲಸ ಅಷ್ಟೇ. ಒಬ್ಬ ನಮ್ಮ ಫ್ರೆಂಡು ತುಂಬ ಹೇಳ್ತಾ ಇದ್ದ, ನಿನಗೆ ಮಾಡೋದಕ್ಕೆ ತುಂಬ ಟ್ಯಾಲೆಂಟ್ ಇದೆ, ಅದನ್ನು ಮಾಡು, ಜಸ್ಟ್ ಸ್ಟಾರ್ಟ್ ಮಾಡು, ಏನೇ ಆದರೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡು, ಫಸ್ಟು ನೀನು ಸ್ಟಾರ್ಟ್ ಮಾಡು, ಆಮೇಲೆ ಏನಾಗುತ್ತೋ ಅದು ನೆಕ್ಸ್ಟು ಅಂತ ಹೇಳ್ತಾ ಇದ್ದ. ಅವನು ಒಂದು ಹೇಳಿದ ಮಾತಿನಿಂದ ನನಗೆ ತುಂಬಾ ಮೋಟಿವೇಟ್ ಮಾಡ್ತು. ಅದರಿಂದ ನಾನು ಸ್ಟಾರ್ಟ್ ಮಾಡಿದೆ. ಒಂದೊಂದು ಒಳ್ಳೆ ವಿಷಯಗಳನ್ನ ನಿನ್ನ ಹತ್ರ ಇದೆ, ಅದು ಶೇರ್ ಮಾಡು ಯೂಟ್ಯೂಬಲ್ಲಿ. ಎಷ್ಟೋ ಟ್ಯಾಲೆಂಟ್ ಇದೆ, ನೀನು ಟ್ರೈ ಮಾಡ್ತಾ ಇಲ್ಲ, ಆದರೆ ಸುಮ್ಮನೆ ಇದೆಯಾ ಅಂತ ಹೇಳ್ತಾನೇ ಇದ್ದ. ಜಸ್ಟ್ ನನಗೆ ಬರೀ ಲೋಕಲ್ ಅಲ್ಲ, ಟ್ರಾವೆಲಿಂಗು ತುಂಬ ಹಿಚ್ ಹೈಕಿಂಗ್ ಮಾಡಬೇಕು ಅಂತ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಹಿಚ್ ಹೈಕಿಂಗು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಒಂದೊಂದು ಟೈಮ್ ಇಲ್ಲಿ ನವಿಲುಗಳು ಎಲ್ಲ ಬರುತ್ತೆ. ನವಿಲುಗಳು ಮನುಷ್ಯರು ಕಂಡಿದ ತಕ್ಷಣ, ನೋಡಿದ ತಕ್ಷಣವೇ ಓಡೋಗ್ಬಿಡ್ತವೆ. ಅವು ನಿಲ್ಲೋದೇ ಇಲ್ಲ ಅವು. ನೋಡಿ ತಾತನ ಜೊತೆ ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಇಲ್ಲಿ ಕುತ್ಕೊಂಡು ಊಟ ಎಲ್ಲ ಮಾಡಿದ್ದೀವಿ. ಮತ್ತು ಅವ್ರ ಮನೆ ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲೂ ಅವರು ಟೊಮೊಟೊ ಹಾಕಿದ್ದಾರೆ, ಮತ್ತು ಹಣ್ಣುಗಳು ಹಾಕಿದ್ದಾರೆ.
ಇದು ತಾತನ ತೋಟದಲ್ಲಿ ಇದು ಡಬಲ್ ಬೀನ್ಸ್ ಹಾಕಿದ್ದಾರೆ. ಬೆಳಗ್ಗೆ ಎಳ್ನೀರು ಕುಡಿತಾ ಇದ್ದೀನಿ. ಈಗ ತಾನೇ ತೆಂಗಿನ ಮರದಿಂದ ಇಳಿಸಿರೋದು. ಇದು ತಾತನ ಡ್ರ್ಯಾಗನ್ ಫ್ರೂಟು. ಇಲ್ಲಿ ನೋಡಿ, ತಾತನ ಜೊತೆ ನಾನು ಕೂಡ ಹಸವನ್ನ ಮೇಯಿಸ್ತಾ ಇದ್ದೀನಿ. ತಾತಗೆ ಕೈಗೆ ಗಾಯ ಮಾಡ್ಕೊಂಡಿದ್ದಾರೆ. ಹುಲ್ ಕುಯ್ಯೋ ಟೈಮಲ್ಲಿ ಕೈಗೆ ಗಾಯ ಆಗಿ ರಕ್ತ ಬರ್ತಾ ಇತ್ತು.